ಅವತಾರ ಸ್ವರೂಪಿಣಿಯಾದ ನೀನು ಈ ಭೂಮಂಡಲದಲ್ಲಿ ನೀನು ಕಾಲಿಟ್ಟಿದ್ಯಾದ್ರೆ ಈ ಮಣ್ಣು ಹೊನ್ನು ಆಗುವುದರಲ್ಲಿ ಸಂದೇಹವಿಲ್ಲ ತಾಯಿ, ಸಂದೇಹವಿಲ್ಲ. ಅಷ್ಟೇ ಅಲ್ಲದೆ ಹಗಲು ರಾತ್ರಿ ಎನ್ನದೆ ಕಷ್ಟಪಟ್ಟು ದುಡಿತಿರುವ ನನ್ನ ಪತಿಗೆ ಹಾಗೂ ನನ್ನ ಮೈದುಂಡ್ರು ಸಾಕಷ್ಟು ಅವರ ತಂಗಿಯನ್ನ ವಿದ್ಯೆ ಕಲಿಸಿ ವಿದ್ಯಾವಂತರನ್ನಾಗಿ ಮಾಡಿದ್ದಾರೆ. ಅವಳಿಗೊಂದು ನೌಕರಿಯನ್ನ ಕರುಣಿಸಿ ಈ ಮನೆತನವನ್ನ ಕಾಪಾಡು ತಾಯಿ, ಕಾಪಾಡು. ಅಷ್ಟೇ ಅಲ್ಲಮ್ಮ, ನನ್ನನ್ನ ಒಬ್ಬ ಕೆಟ್ಟವನು, ಅವನು ಈ ಊರಿಗೆ ಆಗರ್ಭ ಶ್ರೀಮಂತ ಕೆ ಪ್ರಸಾದ ಅಂತ ತಂಗಿಯಾಗಿ ಹುಟ್ಟಿದ ನನ್ನ ಕೆಟ್ಟ ಕಣ್ಣು ಈ ನನ್ನ ಮನೆತನದ ಮೇಲೆ ಯಾವತ್ತೂ ಬೀಳಬಾರ್ದು ತಾಯಿ. ಈ ನನ್ನ ಮನೆತನದ ಮೇಲೆ ಅವನು ಸೇಡು ತೀರಿಸಿಕೊಳ್ಳುವ ಪ್ರತೀಕವಾಗಿ ಬಂದಿದ್ದೆ. ಆದ್ರೆ ಅವನು ಯಾವ ತೊಂದರೆ ಮಾಡಿದ್ರು ಈ ಮನೆಗೆ ತಾಕದಂತೆ ನೋಡಿಕೊಳ್ಳುವ ಭಾರ ನಿನ್ನೆದು ತಾಯಿ. ಏನ್ ಮಾಡ್ತಾ ಇದೀಯಾ? ಬನ್ನಿ ಸ್ವಾಮಿ, ಆ ತಾಯಿ ಲಕ್ಷ್ಮೀ ದೇವಿ ಪೂಜೆ ಮಾಡ್ತಾ ಇದ್ದೀನಿ. ದೇವರಿಗೆ ನಮಸ್ಕರಿಸಿ ಪ್ರಸಾದ ಸ್ವೀಕರಿಸಿ. ಶ್ರುತಿ, ನೀನು ಈ ಭರಮದೇವರ ಮೇಲೆ ಭಕ್ತಿ ಇಟ್ಟು ಪೂಜೆ ಮಾಡ್ತಾ ಇದೀಯಾ ನಿಜ. ಆದ್ರೆ ಶ್ರೀಮಂತರ ಹಣದ ಚಲ್ಲಾಟದ ಮುಂದೆ ನಮ್ಮಂತ ಕಡು ಬಡವರ ಕೂಗು ಎಲ್ಲಿ ಕೇಳಿಸಬೇಕು ಶ್ರುತಿ? ಈ ನಿನ್ನ ಭರಮದೇವರಾದ ಕಲ್ಲು ಮೂರ್ತಿಯಾಗಿ ಕುಳಿತುಕೊಂಡಿದ್ದನಲ್ಲ ಆ ಭರಮದೇವರಿಗೆ ಹಾಗೆಲ್ಲ ಈ ರೀತಿ ನುಡಿಬಾರ್ದು. ದೇವರು ಇಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ಇಂದಿಲ್ಲ ನಾಳೆ ಆದ್ರೂ ಆ ದೇವರ ಮಹಿಮೆ ಮಹತ್ವ ಎಂತದ್ದು ಅಂತ ನಿಮ್ಗೆ ತಿಳಿದೇ ಅರ್ಥ ಹಾಗೆ ಆಗುತ್ತೆ. ಹಾಗಂತೀಯ ಶ್ರುತಿ? ಹೌದು ರೀ. ಶ್ರುತಿ, ನೀನು ಹೇಳೋದು ನಿಜ. ಆದ್ರೆ ಮೊದಲಿಗೆ ನಮ್ಮಜ್ಜನ ಕಾಲದಿಂದಲೂ ಈ ಭರಮದೇವರನ್ನು ಪೂಜಿಸುತ್ತಾ ಬಂದಿದ್ದಾರೆ. ಇವಾಗ ನೋಡಿದರೆ ಈ ಭರಮದೇವರ ಮೇಲಿದ್ದ ನನ್ನ ನಂಬಿಕೆನೇ ಹೊರಟು ಹೋಗ್ತಾ ಇದೆ ಶ್ರುತಿ, ನಂಬಿಕೆನೇ ಹೊರಟು ಹೋಗ್ತಾ ಇದೆ. ಯಾಕೆ ಅಂತದ್ದೇನಾಯ್ತು? ಇನ್ನೇನು ಆಗಬೇಕು ಶ್ರುತಿ, ಇನ್ನೇನು ಆಗಬೇಕು? ಈ ದೇವರನ್ನು ಅಷ್ಟು ಪೂಜಿಸಿದ್ರು ಕೂಡ